ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೀಸ್ ಕಿಚನ್. ನಾನಿವತ್ತು ಸಿಹಿ ಕುಂಬಳಕಾಯಿಯ ಗಾರ್ಗೆನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡೋಣ. ಈಗ ನಾನು ಒಂದು 3 ಪೀಸಷ್ಟು ಸಿಹಿ ಕುಂಬಳಕಾಯಿನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರುವಂಥ ಗೋಧಿ ಹಿಟ್ಟನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ನಾನೀಗ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಈ ರೀತಿ ಉರಿಬೇಕು. ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಸ್ವಲ್ಪ ಹಿಟ್ಟನ್ನು ಬಿಸಿ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ತೀನಿ. ಹಿಟ್ಟಿಂದು ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ನಾನು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸೊ ಹಸಿ ಸ್ಮೆಲ್ ಇದ್ದರೆ ಅದು ಮಾಡೋಬೇಕಾದ್ರೆ ಒಂಥರ ಹಸಿ ಸ್ಮೆಲ್ ಅದೇ ಬಂದುಬಿಡುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅದನ್ನು ಇಳಿಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಿಟ್ಟು ಸ್ವಲ್ಪ ಆರಬೇಕು. ಸೊ ಅದಕ್ಕೆ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸ್ಮ್ಯಾಶ್ ಮಾಡಿರೋವಂತಹ ಕುಂಬಳಕಾಯಿನ ಒಂದು ಬಾಣಲೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಕುಂಬಳಕಾಯಿ ಬೇಯಿಸಿಟ್ಕೊಂಡಿರೋದನ್ನ ಸ್ಮ್ಯಾಶ್ ಮಾಡಿರೋದನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೆಲ್ಲನ 1 ಬೌಲಷ್ಟು ನಾನು ಬೆಲ್ಲನೂ ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ಅದು ಭಾಳ ದಿನ ತಡೆಯೋದಿಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇಲ್ಲ. ಸೊ ಇದು ಡ್ರೈ ಆಗಿ ಅದರಲ್ಲೇ ಸ್ಮ್ಯಾಶ್ ಆಗುತ್ತೆ. ಬೆಲ್ಲದ್ದೇ ಕರ್ಕೊಳ್ತಾ ಅದು ಮಿಕ್ಸ್ ಆಗಿ ಹೀರ್ಕೊಂಡು ಬೆಲ್ಲದ ನೀರನ್ನು ಅದು ನೀಟಾಗಿ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಈ ರೀತಿ ಅದು ಬೆಲ್ಲದಲ್ಲಿರುವಂಥ ನೀರೇ ಬಿಟ್ಕೊಂಡು ಅದು ಯಾವ ರೀತಿ ತೆಳ್ಳಗಾಗಿದೆ ನೋಡಿ. ಸೊ ಇದು ನೀಟಾಗಿ ಇನ್ನೂ ಚೆನ್ನಾಗಿ ಕುದಿ ಬರಬೇಕು. ಸೊ ಕುದಿ ಬಂದಮೇಲೆ ನಾನು ಇದನ್ನು ಕೆಳಗಿಳಿಸ್ಕೊಳ್ತಾ ಇದ್ದೀನಿ ಗ್ಯಾಸಿಂದ. ಈಗ ಅದು ನೀಟಾಗಿ ಇನ್ನೂ ಮಿಕ್ಸ್ ಆಗಲಿ. ನೋಡಿ, ಈಗ ಇದು ಒಳ್ಳೆ ಹಲ್ವಾ ಥರ ರೆಡಿಯಾಗಿದೆ. ಸೊ ನಾನು ಯಾಕೆ ಇದಕ್ಕೆ ಬೆಲ್ಲನ ಕರಗಿಸಿ ಹಾಕ್ಕೊಳ್ಳಿಲ್ಲ ಅಂದರೆ, ಅದು ಬೆಲ್ಲ ಕರಗಿಸಿ ಹಾಕ್ಕೊಳ್ಳೋದ್ರಿಂದ ನೀರನ್ನು ಹೆಚ್ಚಿಗೆ ಅದು ಬಿಟ್ಕೊಂಡ್ಬಿಡುತ್ತೆ. ಈಗಲೇ ಅದು ಬೆಲ್ಲದ ತೇವಾಂಶ ಮತ್ತು ಕುಂಬಳಕಾಯಿನ ತೇವಾಂಶ ಎರಡೂ ಬಿಟ್ಕೊಂಡು ಅದು ಈ ರೀತಿ ಹಲ್ವಾ ಥರ ಚೆನ್ನಾಗಿ ರೆಡಿಯಾಗಿದೆ. ಸೊ ಈಗ ಇದು ಹೆಚ್ಚಿಗೆ ಹಿಟ್ಟನ್ನು ಅದು ತಗೊಳ್ಳೋದಿಲ್ಲ. ಅದು ಅಕಸ್ಮಾತ್ ನಾವು ನೀರು ಹಾಕಿಬಿಟ್ಟು ಬೆಲ್ಲ ಕರಗಿಸಿ ಹಾಕಿದರೆ ಹಿಟ್ಟನ್ನು ಜಾಸ್ತಿ ಅದು ಕ್ವಾಂಟಿಟಿಲಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಅಷ್ಟು ಕುಂಬಳಕಾಯಿ ಫ್ಲೇವರು, ಆ ಟೇಸ್ಟು ನಮಗೆ ಸಿಗೋದಿಲ್ಲ. ಬರೀ ಹಿಟ್ಟಿನ ಟೇಸ್ಟೇ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಬೆಲ್ಲನ ಅದೇ ರೀತಿ ಡೈರೆಕ್ಟಾಗಿ ಹಾಕಿದ್ದೀನಿ. ಕೈ ಆಡೋದನ್ನು ನಿಲ್ಲಿಸಬಾರ್ದು, ಏಕೆಂದರೆ ಅದು ಮತ್ತೆ ತಳ ಹತ್ತೋದು ಆ ರೀತಿ ಆಗಿಬಿಡುತ್ತೆ. ಸೊ ಇದಕ್ಕೆ ನಾನೀಗ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಎಷ್ಟು ಹಿಟ್ಟು ಹಿಡಿಯುತ್ತೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟೆಲ್ಲ ನೀಟಾಗೋದಕ್ಕೆ ಹದವಾಗಿ ಹತ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟಿಗೋಸ್ಕರ ಸುಮ್ಮನೆ, ಅದೇನು ಬೇಕು ಅಂತಲೇ ಏನಲ್ಲ. ಸೊ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೇರಿಸ್ಕೋಬೇಕು. ಈ ರೀತಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಚಿಕ್ಕದಾಗಿ ಉಂಡೆಗಳನ್ನು ತಗೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ರೀತಿಯಾಗಿ ಅಂಗೈಯಲ್ಲೇ ಸ್ವಲ್ಪ ಅಂಗೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ತಟ್ಟಿಬಿಟ್ಟು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಯಿತು. ನಾನೆಲ್ಲ ತಟ್ಟಿಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ. ನೋಡಿ, ಈ ರೀತಿ ತೆಳುವಾಗಿದ್ದಷ್ಟು ಅದು ತುಂಬ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನೆಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಆ ಕಡೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಒಂದೊಂದಾಗೆ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಏಕೆಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗಿರೋದ್ರಿಂದ. ಸೊ ನಾನು ಉರಿನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಮತ್ತೆ ನಾನು ಹಾಕ್ಕೊಂಡಿದ್ದೀನಿ.
ಈ ರೀತಿ ಎರಡೂ ಕಡೆನೂ ತಿರುಗಿಸಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದು ಆಗಿದೆ, ನಾನು ಒಂದೊಂದಾಗಿ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ರುಚಿಯಾದಂತಹ ಸಿಹಿ ಕುಂಬಳಕಾಯಿ ಗಾರಿಗೆ ರೆಡಿಯಾಗಿದೆ. ಇದೇ ರೀತಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ಗೆ ನಮ್ಮ ಅನೀಸ್ ಕಿಚನ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.